ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಇವತ್ತಿಗೆ 11ನೇ ದಿನ. 11 ದಿನ ಆಯಿತು. ನಿನ್ನೆ ಅಷ್ಟೇ ದರ್ಶನ್ ಅವರ ಕುಟುಂಬಸ್ಥರೆಲ್ಲ ಬಂದು ಭೇಟಿ ಕೂಡ ಮಾಡಿದ್ದಾರೆ. ಸೊ ಜೈಲಿನಲ್ಲಿ 11 ದಿನವನ್ನು ಕಳೆದಿದ್ದಾರೆ ನಟ ದರ್ಶನ್. ನಿನ್ನೆ ಕುಟುಂಬಸ್ಥರು ಭೇಟಿ ಮಾಡಿದ್ರು. ಭೇಟಿ ಮಾಡಿದ ಮೇಲೆ ಸ್ವಲ್ಪ ಉತ್ಸಾಹದಲ್ಲಿದ್ದಾರೆ, ರಿಲ್ಯಾಕ್ಸ್ಡ್ ಮೂಡ್ನಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ನಿನ್ನೆ ಅವರ ಮಗ ಮತ್ತು ಅವರ ತಾಯಿ ಎಲ್ಲರನ್ನೂ ಕೂಡ ಭೇಟಿಯಾಗಿದ್ದರು. 20 ನಿಮಿಷ ಭೇಟಿಯಲ್ಲಿ ದರ್ಶನ್ಗೆ ಬುದ್ಧಿವಾದ ಹೇಳಿದ್ರಂತ ಅವ್ರ ತಾಯಿಯ ಭೇಟಿಯ ವೇಳೆ ಭೇಟಿ ಮಾಡಿದ ನಂತರ ಆ್ಯಕ್ಟಿವ್ ಆಗಿದ್ದಾರೆ. ರಾತ್ರಿ ಬೇಗ ನಿದ್ದೆ ಮಾಡಿದ್ದಾರೆ, ಬೆಳಗ್ಗೆ ಬೇಗ ಎದ್ದು ದರ್ಶನ್ ಅಲ್ಲೇ ಧ್ಯಾನ ಕೂಡ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಅದು ಹಾಗೆ ತಮಗೆ ಹತ್ತಿರದವರು, ತಂದೆ ತಾಯಿ, ಹೆಂಡತಿ, ಮಕ್ಕಳು ಇವ್ರನ್ನ ನೋಡಿದಾಗ ಸ್ವಲ್ಪ ಮನಸ್ಸು ಒಂಥರ ಶಾಂತವಾಗುತ್ತೆ. ಆ ಆತಂಕ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ. ಸ್ವಲ್ಪ ಲವಲವಿಕೆಯಿಂದ ಇರ್ಬೋದಲ್ಲ, ನನಗೂ ಇದ್ದಾರೆ, ನನ್ನ ಕಷ್ಟ ಕಾಲಕ್ಕೂ ಆಗೋರು ಇದ್ದಾರೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಇದ್ದಾರೆ ಅಂತ ಅನ್ನಿಸಿದಾಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗುತ್ತೆ. ಅದೇ ಇವಾಗ ಅವರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರೋದು ದರ್ಶನ್ ಅವರಲ್ಲಿ. ಸೊ ಹಾಗಾಗಿ ಇವತ್ತು ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ ಅಂತಂದ್ಬಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಂಡೆ. ಅಂಬರೀಷ್, ನಿನ್ನೆ ಕುಟುಂಬಸ್ಥರ ಭೇಟಿಯ ಬಳಿಕ ದರ್ಶನ್ ಅವರು ರಿಲ್ಯಾಕ್ಸ್ಡ್ ಮೂಡ್ನಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಸೊ ಇವತ್ತು ಯಾರಾದರೂ ಎಂಟ್ರಿ ಹಾಕ್ಸಿದಾರೆ, ಅವರ ಭೇಟಿಗೆ ಅವಕಾಶ ಕೊಡ್ತಾರಾ ಇಲ್ವಾ, ಏನಿದೆ ಅಪ್ಡೇಟ್ಸ್ ಈಗ? ಅರವಿಂದ್, ಖಂಡಿತವಾಗೂ ದರ್ಶನ್ ಈಗ ಜೈಲು ಪಾಲಾಗಿ 11 ದಿನ ಕಳೀತಾ ಇದೆ. 11 ದಿನದಲ್ಲಿ ಸಂಪೂರ್ಣವಾಗಿ ಪದೇ ದರ್ಶನ್ ಮೌನಕ್ಕೆ ಶರಣಾಗ್ತಿದ್ರು. ಜೊತೆಗೆ ವಿಜಯಲಕ್ಷ್ಮಿ ಮತ್ತು ಮಗ ಮೊದಲಿಗೆ ಭೇಟಿ ಕೊಟ್ಟಾದ ಸಂದರ್ಭದಲ್ಲೂ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆದರು. ಆದರೆ ನಂತರ ದಿನಗಳಲ್ಲಿ ಮತ್ತೆ ಅವರು ಈ ಮೌನಕ್ಕೆ ಶರಣಾಗಿ ಬೇರೆ ಯಾರ ಜೊತೆನೂ ಮಾತಾಡದೆ ಕಾಲ ಕಳೆಯುವಂಥ ಪರಿಸ್ಥಿತಿ ಇತ್ತು. ಆದರೆ ನಿನ್ನೆ ಎಲ್ಲ ಒಂದು ಕಡೆಗೆ ದರ್ಶನ್ ಅವರ ತಾಯಿ ಮೀನಾ ಮತ್ತು ಅವರ ಕುಟುಂಬದವರು ಏನು ಭೇಟಿ ಮಾಡಿದ್ರು, ಭೇಟಿ ಆಗದ ಸಂದರ್ಭದಲ್ಲಿ ಒಂದು ರೀತಿ ಅವರಿಗೆ ರಿಲ್ಯಾಕ್ಸ್ ಆಗಿರುವಂಥದ್ದು. ಅಂದರೆ ತಮ್ಮ ನೋವನ್ನು ತಾಯಿ ಬಳಿ ಹೇಳ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ಆ ನೋವು ಕಡಿಮೆ ಆಗಿದೆ ಅಂತಲೇ ಹೇಳಬಹುದು. ಹಾಗಾಗಿ ಸಾಕಷ್ಟು ನೋವುಗಳನ್ನು ತಾಯಿ ಬಳಿ ಹಂಚಿಕೊಂಡು ಸಂಪೂರ್ಣವಾಗಿ ಅಂದರೆ ಒಂದಷ್ಟು ಧೈರ್ಯವನ್ನು ತಾಯಿ ಮಗನಿಗೆ ತುಂಬಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆಗೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಾಯಿ ಬಳಿ ಒಂದು 20 ನಿಮಿಷಗಳ ಕಾಲ ಹಂಚ್ಕೊಂಡಿರುವಂಥದ್ದು. ಅಂದರೆ ಮೊದಲಿಗೆ ತಾಯಿ ನೋಡ್ತಾ ಇದ್ದಂಗೆ ದರ್ಶನ್ ನೇರವಾಗಿ ತಾಯಿಯನ್ನು ತಬ್ಕೊಂಡು ಕಣ್ಣೀರು ಹಾಕಿರುವಂಥ ಘಟನೆಯೂ ಸಹ ಆಗಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆಗೆ ತಾಯಿ ಬಂದು ಹೋದ ನಂತರ ಜೈಲಿನಲ್ಲಿ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮೂಡ್ನಲ್ಲಿರುವಂಥದ್ದು. ರಾತ್ರಿ ಬೇಗನೆ ಊಟ ಮಾಡಿ ಮಲಗಿದ್ದಾರೆ. ಜೊತೆಗೆ ಬೆಳಿಗ್ಗೆ ಎಂದಿನಂತೆ ಬೆಳಿಗ್ಗೆ ಎದ್ದು ಧ್ಯಾನ ಮತ್ತು ಯೋಗವನ್ನು ಮಾಡಿರುವಂಥದ್ದು. ಯೋಗ ಮಾಡಿದ ನಂತರ ತಮ್ಮ ಬಿಸಿನೀರನ್ನು ಸೇವನೆ ಮಾಡಿ ಎಂದಿನಂತೆ ಇವತ್ತು ಲವಲವಿಕೆಯಿಂದ ಜೈಲಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಈಗಾಗಲೇ ಆಪ್ತವಲಯದಲ್ಲಿ ದರ್ಶನ್ ಆಪ್ತವಲಯದಲ್ಲೇ ಗುರುತಿಸಿಕೊಂಡಿದ್ದಂಥ ಧನ್ವೀರ್ ಈಗಾಗಲೇ ಜೈಲರ ಬಳಿ ಮಾತಾಡಿ ಒಂದು ಅನುಮತಿಯನ್ನು ಕೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಅನುಮತಿ ಸಿಕ್ಕಿರೋಂಥದ್ದು. ಈಗಾಗಲೇ 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು, ಆದರೆ ಇನ್ನೂ ಬಂದಿಲ್ಲ. ಮಧ್ಯಾಹ್ನದ ನಂತರ ಏನಾದರೂ ಬರ್ಬೋದಾ ಅಥವಾ ಇನ್ನೊಂದು ಅರ್ಧ ಗಂಟೆ 1 ಅವರಲ್ಲಿ ಜೈಲ್ ಬಳಿ ಬಂದು ದರ್ಶನ್ ಭೇಟಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಈಗ ಇರುವಂಥದ್ದು. ಈಗ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಈಗ 11 ದಿವಸದಲ್ಲಿ ದರ್ಶನ್ ಇದ್ದಂತಹ ಲವಲವಿಕೆ ಏನು ಮತ್ತು ಮೌನಕ್ಕೆ ಶರಣಾಗಿದ್ರು, ಈಗ ಲವಲವಿಕೆಯಿಂದ ಜೈಲಲ್ಲಿ ಇರತಕ್ಕದ್ದು. ಅರವಿಂದ್, ಥ್ಯಾಂಕ್ ಯು ಅಂಬರೀಷ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವಾಗ 11 ದಿನಗಳಲ್ಲಿ 2 ಬಾರಿ ತನ್ನ ಪತ್ನಿ ಮತ್ತೆ ಮಗನನ್ನ ಭೇಟಿ ಮಾಡಿ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ ನಟ ದರ್ಶನ್. ಒಂದು ಕಡೆ ಈ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸಾಕ್ಷಿಗಳನ್ನ ಕಲೆ ಹಾಕಿ ಆದಷ್ಟು ಬೇಗ ಇವರಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋ ಪ್ರಯತ್ನ ನಡೀತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ. ಓಕೆ, ರೇಣುಕಾಸ್ವಾಮಿ ಕೊಲೆ ಕೇಸ್ ಜೊತೆಗೆ ಹಳೆ ಕೇಸ್ಗಳನ್ನ ರಿಓಪನ್ ಮಾಡೋ ಪ್ರಯತ್ನಗಳಾಗ್ತಾ ಇದೆಯಂತೆ. ದರ್ಶನ್ ವಿರುದ್ಧ 3 ಕೇಸ್ಗಳನ್ನು ಪರಿಗಣಿಸಿದ್ದಾರೆ ಕಾಕೆ ಅವರು. ಹಳೆ ಕೇಸ್ ರಿಪೋರ್ಟನ್ನು ರೆಡಿ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಒಂದು, ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಯಿತು, ಈ ಹಿಂದೆ ಅವರ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ರಲ್ಲ ಅದೊಂದು, ಆಮೇಲೆ ಪಾರ್ಕಿಂಗ್ ವಿಚಾರದಲ್ಲಿ ನಾಯಿಯನ್ನು ಛೂ ಬಿಟ್ಟಿದ್ದು ಒಂದು ಕೇಸ್ ಇದೆ, ಆಮೇಲೆ ತಡರಾತ್ರಿ ತನಕ ಇವರು ಪಾರ್ಟಿ ಮಾಡಿದ್ದು ಅದೊಂದು ಕೇಸ್ ಇದೆ. ಸೊ ಇವುಗಳಲ್ಲಿ ಪ್ರಮುಖವಾದ ಕೇಸ್ಗಳನ್ನು ತೆಗೆದು ಫೈಲ್ಗಳನ್ನು ಓಪನ್ ಮಾಡಿ ಈತ ಹ್ಯಾಬಿಚುಯಲ್ ಅಫೆಂಡರ್ ಅಂತಕ್ಕಂಥದ್ದನ್ನು ಕನ್ಸಿಡರ್ ಮಾಡಿ ರೌಡಿ ಶೀಟ್ ಓಪನ್ ಮಾಡುವಂತಹ ಸಾಧ್ಯತೆಗಳಿವೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ರೌಡಿ ಶೀಟ್ ಓಪನ್ ಮಾಡ್ತಕ್ಕಂಥದ್ದು ಇದು ಯಾರ ವಿವೇಚನೆಗೆ ಬಿಟ್ಟ ವಿಚಾರ, ಮತ್ತು ದರ್ಶನ್ ವಿಚಾರದಲ್ಲಿ ರೌಡಿ ಶೀಟ್ ಓಪನ್ ಮಾಡಲೇಬೇಕು ಅನ್ನೋ ತೀರ್ಮಾನಕ್ಕೆ ಈಗ ಪೊಲೀಸರು ಬಂದಿದ್ದಾರಾ ಅಂತ? ಅರವಿಂದ, ಈ ಬಗ್ಗೆ ಯಾವಾಗ ದರ್ಶನ್ರನ್ನ ಅರೆಸ್ಟ್ ಮಾಡಲಾಯಿತೋ ಆ ಸಂದರ್ಭದಲ್ಲೇ ದರ್ಶನ್ ಮೇಲೆ ರೌಡಿ ಹಾಳೆಯನ್ನು ತೆರೆಯಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ
ಮಾತುಗಳು ಕೇಳಬರೋದಕ್ಕೆ ಆರಂಭಿಸಿದ್ವು. ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ಅದಕ್ಕೆ ಅಧಿಕೃತವಾಗಿ ದರ್ಶನ್ ಮೇಲಿರುವ ಕೇಸ್ಗಳು ಯಾವ್ಯಾವಿದೆ ಅವೆಲ್ಲವನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹಿರಿಯ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಹಿಂದೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಫಿಲಂ ಸಕ್ಸಸ್ ಸಂಬಂಧ ಬೆಳಗಿನ ಜಾವದವರೆಗೂ ಕೂಡ ಪಾರ್ಟಿಯನ್ನು ಮಾಡಿದ್ರು. ಅದರ FIR ದಾಖಲಾಗಿತ್ತು. ಅದಾದ ಬಳಿಕ RR ನಗರದಲ್ಲಿ ಮಹಿಳಾ ವಕೀಲರೊಬ್ಬರು ಇವರ ಮನೆ ಬಳಿ ಎಲ್ಲೋ ಇವರ ಮನೆ ಅಕ್ಕಪಕ್ಕದಲ್ಲೆಲ್ಲೋ ಕಾರನ್ನ ಪಾರ್ಕಿಂಗ್ ಮಾಡಿದ್ರು ಅಂತೇಳಿ ಇವರ ಮನೆ ನಾಯಿಯನ್ನು ಚೂ ಬಿಡಲಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಕೂಡ FIR ದಾಖಲಾಗಿದೆ. ಅದಾದ ಬಳಿಕ ಈಗ ಮತ್ತೆ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಮತ್ತೆ ಕೊಲೆ ಪ್ರಕರಣ ದಾಖಲಾಗಿದೆ. ಹೀಗಾಗಿ ನೀವು ಈ ನೆಲದ ಕಾನೂನನ್ನ ಗೌರವವನ್ನ ಕೊಡ್ತಿಲ್ಲ, ಹಲವಾರು ಕ್ರಿಮಿನಲ್ ಅಪರಾಧಗಳಲ್ಲಿ ನೀವು ಭಾಗಿಯಾಗ್ತಿದ್ದೀರಿ, ಇದಕ್ಕೆ ಉತ್ತರವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ನೋಟಿಸನ್ನು ಕೊಡಬೇಕಾಗುತ್ತೆ. ಹೀಗಾಗಿ ದರ್ಶನ್ ಸದ್ಯ ಜೈಲಿನಲ್ಲಿರೋದ್ರಿಂದ ಜೈಲಿನಿಂದ ಹೊರಬಂದ ಬಳಿಕ ಅವರು ಜಾಮೀನು ಪಡೆದು ಹೊರಬಂದ ಬಳಿಕ ಅವರಿಗೆ ಪೊಲೀಸ್ ಇಲಾಖೆ ನೋಟಿಸನ್ನು ಕೊಡುತ್ತೆ. ನೀವು ಈ ಕಾನೂನಿನ ನೆಲ ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಇವಾಗ ಸದ್ಯಕ್ಕೆ ಎರಡೆರಡು ವಿಚಾರ. ಒಂದು ಸಾಕ್ಷಿಗಳನ್ನು ಕಲೆ ಹಾಕಿ ಚಾರ್ಜ್ ಶೀಟ್ ಹಾಕಬೇಕು ಮೇಯ್ನ್ಲಿ. ಎರಡನೇದು ಇದು ಪೊಲೀಸರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು, DCP ಅಂಡರ್ನಲ್ಲಿ ಬರುತ್ತೆ. ರೌಡಿ ಶೀಟ್ ಓಪನ್ ಆದರೂ ಆಗಬಹುದು.